ಕೊನೆಗೂ ನಮ್ಮ ಹೊಸ್ಮನೆಗೆ ಗಂಗಮ್ಮ ತಾಯಿ ಆಗಮಿಸೇ ಬಿಟ್ರು ಕಣ್ರಿ. ಒಬ್ಬರು ಮೇಲೊಬ್ಬರು ಆಗಮಿಸಿದ್ದಾರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಂಬನ್ರಿ. ಹಲೋ ಗೈಸ್, ಭಾನುವಾರ ಸೋಮವಾರದ ಬ್ಲಾಗ್ ಈ ವಿಡಿಯೋದಲ್ಲಿರುತ್ತೆ. ಸೊ ವೀಕ್ಷಕರೇ, ನಾನು ಹೇಳ್ದಂಗೆ ಫಸ್ಟೇ ಹೇಳಿದ ಕೆಲಸ ಮಾಡಿ ಪೂಜೆ ಮಾಡಿಬಿಟ್ಟಿದ್ವಿ. ಸೊ ಇದನ್ನು ಸ್ಟಾರ್ಟ್ ಮಾಡೋ ವರ್ಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಸೊ ನಮ್ಮನೆ ಗ್ರೂಪ್ ಪ್ರವೇಶ ಇರೋದ್ರಿಂದ ಕಾರಣದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ವರ್ಕ್ನ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಸೋಮವಾರ ಆಗಿರೋದ್ರಿಂದ. ಇದು ಬಂದು ಆಯಾ ಬಂದು 28ವರೆಗೆ 27 ವೀಕ್ಷಕರೇ. ಸೊ ಇದು ಫಸ್ಟು ಈಗ ಬೇಸ್ ಮಾಡಿಬಿಟ್ಬಿಡ್ತೀವಿ. ಸೊ ಆಮೇಲೆ ನೀರು ಮಣ್ಣೆಲ್ಲ ಆದಮೇಲೆ ಮತ್ತೆ ಕಟ್ಟಡ ಸ್ಟಾರ್ಟ್ ಮಾಡಬೇಕು. ಸೊ ಫಿನಿಶಿಂಗ್ ಕೆಲಸ ಇದು. ಸೊ ನಾವು ಫಸ್ಟ್ ಬಂದ ತಕ್ಷಣ ಫುಲ್ಲು ತಂಪೊತ್ತಲ್ಲೇ ಎಲ್ಲ ದಿಂಡೆಲ್ಲ ಸ್ಟಾಕ್ ಮಾಡ್ಕೊಬಿಟ್ವಿ. ಸೊ ಬನ್ರಪ್ಪ, ಫ್ರೀ ಆಗಿದ್ದರೆ ಕೆಲಸಕ್ಕೆ ಆಳೇ ಸಿಗ್ತಾಯಿಲ್ಲ. ಸರಿ ಕಾಫಿ ಕೊಟ್ಟರು, ಸ್ಟ್ರಾಂಗಾಗಿ ಒಂದು ಕಾಫಿ ಕುಡ್ಕೊಂಡು ಬಿಸಿಲು ಓದ್ಕೋ ಕಾಫಿನೂ ಕುಡಿಯೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲು ಹೊಡಿತಾಯಿತ್ತು. ಏನು ಮಾಡ್ತೀರಾ, ಸದ್ಯಕ್ಕೆ 2 ತೆಂಗಿನ ಮರ ಐತೆ ವೀಕ್ಷಕರೇ, ಗಮನಿಸ್ತಾ ಇದ್ದೀರಾ. 2 ತೆಂಗಿನ ಮರದಿಂದ ಸ್ವಲ್ಪ ನೆರಳಾಗಿದೆ ನಮಗೆ. ಸರಿ ಕುಡ್ಕೊಂಡ್ರಪ್ಪ, ಬೇಗ ತಂಪೊತ್ತ ಟೇಬಲ್ಲಿ ಸ್ವಲ್ಪ ಬೇಗ ಮುಗಿಸ್ಬಿಡಮ್ಮ ಅಂದ್ಬಿಟ್ಟು ಅಣ್ಣನಿಗೆ 2 ಬೂಟೆ ಕೊಡೋಕ್ಕೆ ಹೇಳಿದೆ. ಸ್ಟಾಕ್ ಮಾಡಿಬಿಟ್ಟಿದ್ರು ಅಣ್ಣ. ಸರಿ ಬಾಣ ನಾವು ತಿಂದ್ಬಿಟ್ಕೊಂಡು ಸ್ಟಾಕ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇನ್ನೊಬ್ಬಣ್ಣನ ಕರ್ಕೊಂಡು ನಾವು ಹೊರಟ್ವಿ. ಸೊ ನೋಡಿ ಹೆಂಗೈತೆ ಪರಿಸ್ಥಿತಿ. ಹಲೋ ಫ್ರೆಂಡ್ಸ್, ಎಲ್ಲರೂ ನಾಷ್ಟ ಮಾಡಿದ್ರ, ಕಾಫಿ ಮಾಡಿದ್ರ, ಒಟ್ಟೊಟ್ಟಿಗೆ ಕೇಳ್ತಾವೆ. ನೀವು ಬೇಜಾರು ಮಾಡ್ಕೊಂಬೇಡಿ, ಬನ್ನಿ ಜಿಮ್ ಮಾಡೋರು ಇಲ್ಲಿ ದಿನ ಕಡೆ ಮಾಡೋಣ. ನಮಗೂ ಬೇರೆ ಆಳು ಸಿಗ್ತಾಯಿಲ್ಲ, ಸಪೋರ್ಟಾರ ಮಾಡಿರಿ, ಬಂದು ನೀವು ದಿನ ಕಟ್ಬಿಡಿ. ಸೊ ಮತ್ತೆ ತಿಂಡಿ ಟೈಮ್ ಬಂದೇ ಬಿಡ್ತು. ಸೊ ಬಿಸಿ ಚಿತ್ರಾನ್ನ ಮಾಡಿದರು. ಬಿಸಿಲು ಗೊತ್ತು ಬಿಸಿ ಹೊಡಿತಾಯಿತ್ತು. ಏನು ಮಾಡೋಕ್ಕಾಗತ್ತೆ, ತಿನ್ನಲೇಬೇಕಲ್ವ. ಸೊ ತಗೊಂಡಿವಿ ಒಂದೊಂದು ರೌಂಡ್ಸು ಇರಲಿ ಅಂದ್ಬಿಟ್ಟು. ಏನು ಮಾಡೋಕ್ಕಾಗತ್ತೆ, ಪಾಪ ಮನೇಲಿ ಏನು ಮಾಡ್ಕೊಡ್ತಾರೆ ಅದನ್ನು ತಿನ್ನಬೇಕು. ಸೊ ನಮಗದು ಚೆನ್ನಾಗಿತ್ತು ಊಟಲ್ಲಿ. ಬಟ್ ಸೊ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಸೊ ನಾವು ಫ್ರೀಯಾಗಿ ಮನೇಲಿ ಇದ್ವಲ್ಲ ಅಂದ್ಬಿಟ್ಟು ಫಸ್ಟು ನಲ್ಲಿ ರೆಡಿ ಮಾಡ್ಕೊಳಮ್ಮ ಮನೆಗೆ ಅಂದ್ಬಿಟ್ಟು ಹೊಸ ಮನೆಗೆ ನಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾಯೆಲ್ಲ ಹೊಡೆದ್ಬಿಟ್ಟು ವಾಟರ್ ಪ್ಯಾನ್ ಕರ್ಕೊಬಂದು ಅವರೆಲ್ಲರ ಹತ್ರ ಎಲ್ಲ ರೆಡಿ ಮಾಡಿಸ್ಕೊಂಡ್ವಿ. ಆಮೇಲೆ ಹೇಳಿದ್ರು ಅವರು, ಹೋಗಿ ತಗೊಂಬಂದ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಬೇಗ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ರೆಡಿ ಮಾಡಿದ್ವಿ ನೋಡ್ರಿ. ಕೊನೆಗೂ ಗಂಗಮ್ಮ ತಾಯಿ ನಮ್ಮ ಮನೆಗೆ ಬಂದೇ ಬಿಟ್ರು ಕಣ್ರಿ. ಒಬ್ಬೊಬ್ಬರಾದ್ಮೇಲೆ ನಮ್ಮ ಮನೆಗೆ ಎಂಟ್ರಿ ಕೊಡ್ತಾವ್ರೆ. ಹನುಮಂತರಾಯ, ಈಗ ಗಂಗಮ್ಮ ತಾಯಿ ಬಂದಿದ್ದಾಳೆ, ಹೀಗೆ ನಮ್ಮ ಮೇಲೆ ಕರುಣೆ ಇರಲಿ ಕಣ್ರವ. ಎಲ್ಲ ದೇವ್ರುಗಳಿಗೂ ಬೇಡ್ಕೊಳ್ತಾಯಿದ್ದೀನಿ. ಸೊ ಅಂತೂ ಇಂತೂ ನಮ್ಮ ಮನೆಯವರು ಪೂಜೆ ಮಾಡಿ ಒಳ್ಳೆ ಗಂಗಮ್ಮ ತಾಯಿಗೆ ಸೇವೆ ಮಾಡಿದ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಹೊಸ ಮನೆಗೆ ಗಂಗಮ್ಮ ತಾಯಿಗೆ ಆಗಮಿಸಿರೋದು ನನಗಂತೂ 7 ಜನ ಪುಣ್ಯ ಅನಿಸ್ಬಿಡ್ತು. ಸೊ ವೀಕ್ಷಕರೇ, ದಯವಿಟ್ಟು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಕೆಲಸದ ಒತ್ತಡಗಳಿಂದ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಇದಾಗಿರುತ್ತೆ 2 ಡೇಸ್ ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ. ಬೈ ಫ್ರೆಂಡ್ಸ್.